ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ 19 ಕಿತ್ತೋದ ಪರಿಣಾಮ ಮೊನ್ನೆ ರಾತ್ರಿಯಿಂದ ವಿಪರೀತವಾದ ನೀರು ನದಿಗೆ ಹರಿದೋಗ್ತಾ ಇದೆ. ಸರಿಸುಮಾರು 65 ಟಿಎಂಸಿ ನೀರು ಹೋದರೆ ರಿಪೇರಿ ಮಾಡೋದಕ್ಕೆ ಸಾಧ್ಯ ಅಂತ ನಿನ್ನೆ ಸಂಜೆಯಿಂದಲೂ ಡ್ಯಾಮ್ ಬಳಿಗೆ ಬೀಡು ಬಿಟ್ಟಿದ್ದಾರೆ ತಜ್ಞರ ತಂಡ. ಆಂಧ್ರ ಮತ್ತು ಬೆಂಗಳೂರಿನಿಂದ ತಜ್ಞರ ತಂಡ ಆಗಮಿಸಿದೆ. 5 ದಿನದೊಳಗೆ ಗೇಟನ್ನು ರಿಪೇರಿ ಮಾಡುವ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸರ್ಕಾರಕ್ಕೆ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ ಅಧಿಕಾರಿಗಳು, 5 ದಿವಸದಲ್ಲಿ ರೆಡಿ ಮಾಡಿಕೊಡ್ತೀವಿ ಅಂತ. ಸೊ ನೋಡೋಣ, ಯಾಕೆಂದರೆ ಒಂದು ಮಾಹಿತಿ ಕೇಳಿ ಬರ್ತಾ ಇದ್ದದ್ದು ನೀರು ಖಾಲಿ ಆಗೋ ತನಕ ರಿಪೇರಿ ಮಾಡೋಕ್ಕಾಗಲ್ಲ ಅಂತ. ಈಗಾಗಲೇ ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ತಜ್ಞರ ತಂಡ ತುಂಗಭದ್ರಾ ಡ್ಯಾಮ್ ಬಳಿ ಬಂದು ನಿನ್ನೆಯಿಂದಲೂ ಬೀಡು ಬಿಟ್ಟಿದ್ದಾರೆ. ಅದೇನೋ ಅದು ಆರ್ಡರ್ ಕೊಡಬೇಕಂತೆ, ಆ ಡಿಸೈನು, ಆ ಗೇಟ್ ರೆಡಿ ಆಗಬೇಕು, ಅದನ್ನು ತರಬೇಕು, ಅದನ್ನು ಯಶಸ್ವಿಯಾಗಿ ಫಿಕ್ಸ್ ಮಾಡಬೇಕು, ಈ ಎಲ್ಲ ಕೆಲಸಗಳು ಕೂಡ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಅಮರೇಶ್ ಮತ್ತು ಮುಕ್ಕಣ್ಣ ಕತ್ತಿ. ಸೊ ಮೊದಲಿಗೆ ನಾನು ಅಮರೇಶ್ನ ಮಾತನಾಡಿಸ್ಬಿಡ್ತೀನಿ. ಅಮರೇಶ್, 65 ಟಿಎಂಸಿ ನೀರು ಖಾಲಿ ಆಗೋ ತನಕ ರಿಪೇರಿ ಮಾಡೋದಕ್ಕಾಗಲ್ಲ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇತ್ತು. ಈಗ ತಜ್ಞರು ಬಂದಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಹೆಂಗಾಗ್ಬೋದು ಮುಂದಿನ ಕಾರ್ಯ ಅಂತ? ಅರವಿಂದ್, ಸದ್ಯಕ್ಕೆ ಇದೀಗ ನಿನ್ನೆ ರಾತ್ರಿಯಿಂದನೇ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡ್ಲಾಗ್ತಾ ಇತ್ತು. ಅದನ್ನ ಮತ್ತೆ ಈಗ ಬೆಳಿಗ್ಗೆ 7 ಗಂಟೆ ನಂತರದಲ್ಲಿ ಇದೀಗ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಹರಿಬಿಡ್ಲಾಗ್ತಾ ಇದೆ. ಇದರಿಂದಾಗಿ ಸರಿಸುಮಾರು ಇದೀಗ ಸದ್ಯ ಅಟ್ ಪ್ರೆಸೆಂಟ್ಗೆ ಹೆಚ್ಚು ಕಡಿಮೆ 13ರಿಂದ 14 ಟಿಎಂಸಿ ನೀರು ಜಲಾಶಯದಿಂದ ಖಾಲಿಯಾಗಿದೆ. ಅಂದರೆ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಇರುತ್ತೆ, ಅದರಲ್ಲಿ ಸದ್ಯಕ್ಕೆ ಈಗ 14 ಟಿಎಂಸಿ ನೀರು ಖಾಲಿಯಾಗಿದೆ. ಇನ್ನೂ ಹೆಚ್ಚು ಕಡಿಮೆ 46ರಿಂದ 50 ಟಿಎಂಸಿ ನೀರನ್ನ ಖಾಲಿ ಮಾಡಲೇಬೇಕು, ಅಂದಾಗ ಮಾತ್ರ ಇಲ್ಲಿ ರಿಪೇರಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಾದ್ಮೇಲೆ ಸಹಿತ ಕಾಡಾಧ್ಯಕ್ಷರಾಗಿರ್ತಕ್ಕಂಥ ಹಸನ್ ಸಾಬ್ ದೋಟ್ಯಾಳ್ ಅವರು ಸಹಿತ ಪಬ್ಲಿಕ್ ಟಿವಿ ಮುಂದೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಏನಂದ್ರೆ ಸದ್ಯಕ್ಕೆ ಅಂದ್ರೆ 25 ಟಿಎಂಸಿ ನೀರನ್ನ ಖಾಲಿ ಮಾಡೋದು, ಅದಾದ್ಮೇಲೆ ಒಂದಿಷ್ಟು ಪ್ರೊಸೀಜರ್ಗಳನ್ನು ಸ್ಟಾರ್ಟ್ ಮಾಡೋದು. ಅಂದ್ರೆ 25 ಟಿಎಂಸಿ ಖಾಲಿ ಆದ ನಂತರದಲ್ಲಿ ಗೇಟ್ ಅನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಅದೇ ಟೈಮ್ ನಲ್ಲಿ ಗೇಟ್ ಕೂಡ್ಲಿಕ್ಕೆ ಸಫಲ ಆದ್ರೆ ಮತ್ತೆ ನಾವು ಹೆಚ್ಚುವರಿ ನೀರನ್ನ ಖಾಲಿ ಮಾಡೋದಿಲ್ಲ. ಒಂದು ವೇಳೆ ಅಲ್ಲಿಗೆ ಗೇಟ್ ಕೂಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಮತ್ತೆ 40 ಟಿಎಂಸಿ ನೀರನ್ನ ಜಲಾಶಯದಿಂದ ಹೊರಗಡೆ ಬಿಡ್ತೀವಿ, ಆಗಲೂ ಸಹಿತ ಪ್ರಯತ್ನವನ್ನ ಮಾಡ್ತೀವಿ. ಅವಾಗ್ಲೂ ಆಗದಿದ್ರೆ ಅನಿವಾರ್ಯವಾಗಿ 60ರಿಂದ 65 ಟಿಎಂಸಿ ನೀರನ್ನ ಖಾಲಿ ಮಾಡಲೇಬೇಕು. ಅದಾದ್ಮೇಲೆ ಖಂಡಿತವಾಗಿಯೂ ಸಹಿತ ಗೇಟ್ ಕೂಡುತ್ತೆ, ಎಲ್ಲಾ ಕೆಲಸಗಳು ಮುಕ್ತಾಯವಾಗಲಿಕ್ಕೆ 5 ದಿನಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಅವರು ಹಂಚಿಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ನಿನ್ನೆಯಿಂದನೇ ತಜ್ಞರ ತಂಡ ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಬೀಡು ಬಿಟ್ಟಿದೆ. ನಾನು ದೃಶ್ಯಾವಳಿಗಳನ್ನು ಸಹಿತ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ನಿನ್ನೆಯಿಂದನೇ ಬೆಂಗಳೂರು, ಚೆನ್ನೈ ಮತ್ತು ಆಂಧ್ರದ ಒಂದಿಷ್ಟು ತಜ್ಞರ ತಂಡ ಈಗಾಗಲೇ ಜಲಾಶಯದಲ್ಲಿ ಬೀಡು ಬಿಡೋದ್ರ ಮೂಲಕ ಯಾವೆಲ್ಲ ಸಾಧಕ ಬಾಧಕಗಳಿದೆ ಮತ್ತು ಯಾವ ಸಂದರ್ಭದಲ್ಲಿ ನಾವು ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಗೇಟ್ ನ ಡಿಸೈನ್ ಅನ್ನು ಕೂಡ ಮಾಡ್ಲಿಕ್ಕೆ ಹಾಕಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಆ ಗೇಟ್ ನ ಡಿಸೈನ್ ಕೂಡ ಬರುತ್ತೆ. ಒಂದ್ ವೇಳೆ 25 ಟಿಎಂಸಿ ನೀರು ಖಾಲಿ ಆದ್ಮೇಲೆ ಅದನ್ನ ಪರೀಕ್ಷಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದರ ಭಾಗವಾಗಿ ಇವತ್ತು ಸಂಜೆ ವೇಳೆಗೆ 25 ಟಿಎಂಸಿ ನೀರು ನದಿ ಅಂದ್ರೆ ಜಲಾಶಯದಿಂದ ಖಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಪರೀಕ್ಷೆಗಳು ಕೂಡ ನಡೆಯುತ್ತೆ. ಅಂದ್ರೆ ಗೇಟ್ ನ ಕೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹೆಂಗೆ ಅಂತ ಹೇಳಿ. ಒಂದ್ ವೇಳೆ ಕೂಡಿಸ್ಲಿಕ್ಕೆ ಸಾಧ್ಯ ಆಗದೆ ಅನಿವಾರ್ಯವಾಗಿ 40 ಟಿಎಂಸಿ ನೀರನ್ನ ಬಿಡಬೇಕು. ಆಗ್ಲೂ ಅದು ಕೂಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ 60ರಿಂದ 65 ಟಿಎಂಸಿ ನೀರನ್ನ ಬಿಡಲೇಬೇಕು. ಹೀಗಾಗಿ ಸದ್ಯಕ್ಕೆ ಈಗ 1.5 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿದು ಬಿಟ್ಟಿದ್ರಿಂದಾಗಿ ನದಿ ಪಾತ್ರದಲ್ಲಿ ಒಂದಿಷ್ಟು ಪ್ರವಾಹದ ಆತಂಕ ಕೂಡ ಶುರುವಾಗಿದೆ. ಪ್ರಮುಖವಾಗಿ ಹಂಪಿಯ ಒಂದಿಷ್ಟು ಸ್ಮಾರಕಗಳೆಲ್ಲವೂ ಕೂಡ ಮುಳುಗ್ತಕ್ಕಂಥ ಭೀತಿ ಇದೆ. ಹೀಗಾಗಿನೇ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಕೂಡ ಜಿಲ್ಲಾಡಳಿತ ಸೂಚನೆ ನೀಡಿವೆ. ಕೇವಲ ಬಳ್ಳಾರಿ ವಿಜಯನಗರ ಮಾತ್ರವಲ್ಲ, ಬಳ್ಳಾರಿ ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲಾಡಳಿತಗಳಿಂದಲೂ ಸಹಿತ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರಲು ಸೂಚನೆಯನ್ನು ಕೊಡೋದ್ರ ಮೂಲಕ ನದಿ ಪಾತ್ರಕ್ಕೆ ಯಾರು ಕೂಡ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೀಗಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ಬೇಕೋ ಅವೆಲ್ಲವನ್ನೂ ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ತ್ವರಿತಗತಿಯಲ್ಲಿ ಜಲಾಶಯವನ್ನ ರಿಪೇರಿ ಮಾಡಬೇಕು. ಅದಾದ್ಮೇಲೆ ಜನರಿಗೆ ಕುಡಿಲಿಕ್ಕೆ ಮತ್ತು ರೈತರಿಗೆ 2 ಬೆಳೆಗಳಿಗೆ ನೀರು ಕೊಡಲಿಕ್ಕೆ ಏನೇನು ಸಾಧ್ಯತೆಗಳು ಅದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮತ್ತು ಸರ್ಕಾರ ಮುಂದಾಗಿರುವಂತದ್ದು. ಈಗ ಗೇಟ್ ಕೂರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡೆ, ಬಟ್ ಈಗ ಅಪಾರ ಪ್ರಮಾಣದ ನೀರು ಏನು ನದಿಗೆ ಹರಿತಾ ಇದೆ, ಇದರಿಂದ ಆಗಬಹುದಾದ ಅಪಾಯಗಳು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಏನೇನು ಅಪಾಯ ಆಗಬಹುದು, ಮತ್ತು ಇಷ್ಟೊಂದು ನೀರು ಹೋದರೆ ಮುಂದೆ ರೈತರ ಗತಿ ಏನು, ಕುಡಿಯೋದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಏನು, ತೊಂದರೆಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಮುಕ್ಕಣ್ಣ?
ಹೌದು ಅರವಿಂದ್, ಈಗಾಗಲೇ ಅಂದರೆ ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ಆಂಧ್ರ ಕೆಲವು ಜಿಲ್ಲೆಗಳಾಗಿರ್ಬೋದು ಮತ್ತು ತೆಲಂಗಾಣ ಜಿಲ್ಲೆಗಳು ಸಹ ಅಂದರೆ ಇದೇ ನೀರನ್ನು ನೆಚ್ಕೊಂಡಿದ್ದಾರೆ. ತುಂಗಭದ್ರಾ ಜಲಾಶಯ ನೆಚ್ಕೊಂಡೆ ವರ್ಷ ಪೂರ್ತಿ ಅಂದರೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಅದೇ ರೈತರು ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರ ಈ ಕೇವಲ ಡಿ ಸಿ ಎಂ ಶಿವಕುಮಾರ್ ಬಂದು ಭೇಟಿ ನೀಡಿ ಹೋದರು. ಅದರ ನಿಂತು ಆಗಲಿ, ಅದನ್ನು ರಿಪೇರಿ ಮಾಡುವಂತಾಗಲಿ, ತಜ್ಞನ ಕರೆಸುವಂತಾಗಲಿ, ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡುವಂತಾಗಲಿ ಯಾವುದೇ ರೀತಿ ಅದು ತಾರ್ಕೆಗೆ ಅಂದರೆ ಬಂದ ಪುಟ್ಟ ಓದ ಪುಟ್ಟ ಅನ್ನೋಂಗೆ ಆಗಿದೆ ಹೊರತು ಇಲ್ಲಿ ಆಗುವ ಅನಾಹುತಕ್ಕೆ ತಡೆಯುವಂಥ ಕೆಲಸ ಯಾವುದೇ ರೀತಿ ಮಾಡಿಲ್ಲ ಅಂತ ರೈತರು ಮತ್ತು ಈ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ 4 ಜಿಲ್ಲೆಗಳಿಗೆ ನೀರು ನದಿ ಮೂಲಕ ವೇಸ್ಟ್ ಆಗ್ತಾ ಇದೆ. ಈಗಾಗಲೇ 65 TMC ನೀರು ಹೋದಂದರೆ ಒಂದು ಬೆಳೆಗೆ ಆಗುವಷ್ಟು ನೀರು ಈಗ ಖಾಲಿ ಆಗ್ತಾ ಇದೆ. 2 ಬೆಳಿಬೇಕಂತ ಈ ಭಾಗದ ರೈತರು ಖುಷಿಯಾಗಿದ್ದರು, ಸಂತೋಷ ಪಟ್ಟಿದ್ದರು. ಯಾಕಂದರೆ ಕಳೆದ ಬಾರಿ ಬರಗಾಲ ಬಿದ್ದಿತ್ತು, ಆ ಸಮಯದಲ್ಲಿ ಒಂದೇ ಬೆಳೆ ಮಾತ್ರ ಬೆಳೆದಿದ್ದರು. ಈ ಕಾರಣಕ್ಕಾಗಿ ಆಂಧ್ರದ ಆಗಿರ್ಬೋದು ಮತ್ತು ತೆಲಂಗಾಣದ ಶಾಸಕರು ಮತ್ತು ಜನಪ್ರತಿನಿಧಿಗಳು ಭೇಟಿ ನೀಡಿ ನಿನ್ನೆ ಸಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿಂದ ತೆಲಂಗಾಣ ಆಂಧ್ರದಿಂದ ಬಂದು ಇಲ್ಲಿ ತುಂಗಭದ್ರಾ ಡ್ಯಾಮಿಗೆ ಬಂದು ಏನಪ್ಪ ಅಂದ್ರೆ ವೀಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ CM ಸಿದ್ದರಾಮಯ್ಯ ಅವರು ಯಾಕೆ ಈ ಮಲತಾಯಿ ಧೋರಣೆ ಅನುಭವಿಸ್ತಾ ಇದ್ದಾರೆ? ಯಾಕಂದರೆ ಇಲ್ಲಿವರೆಗೂ ಕೆಳದ ದಿನ ಆಗಿದ್ದರಿಂದ ಇವತ್ತು ಬರಬೇಕಾಗಿತ್ತು, ಬಂದು ಭೇಟಿ ನೀಡಿ ಇಲ್ಲಿರುವಂಥ ಮುಖ್ಯ ಅಧಿಕಾರಿಗಳನ್ನು ಕರ್ಕೊಂಡ್ಬರಬೇಕಾಗಿತ್ತು. ಯಾಕಂದರೆ 4 ಜಿಲ್ಲೆಗಳ ಜೀವನಾಡಿಯಾಗಿದೆ ಮತ್ತು ಆಂಧ್ರದ ಅಷ್ಟಕ್ಕೊಂದು ಇರುವಂಥ ಈ ಪ್ರದೇಶದಲ್ಲಿ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಈಗಾಗಲೇ 1.5 ಲಕ್ಷ TMC ನೀರು ಬಿಡುಗಡೆ ಮಾಡಿದ್ದಾರೆ. ಕೆಲವು ಗದ್ದೆಗಳಿಗೆ ನೀರು ಹೋಗಿದೆ ಮತ್ತು ಸಾಕಷ್ಟು ಮನೆಗಳಿಗೆ ನೀರು ಹೋಗುವಂಥ ಸಾಧ್ಯತೆ ಇದೆ. ಕಂಪ್ಲಿಯ ಕೋಟೆಗೆ ಸಹ ಅಲ್ಲಿ ನೀರು ನುಗ್ಗಿದೆ. ಈ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಡ್ಯಾಮ್ ಸೇಫ್ಟಿ ಆಗಬೇಕಾಗಿದೆ, ಡ್ಯಾಮ್ ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ಜೀವನಾಡಿಯಾಗಿದೆ, ಅದೇ ನಮ್ಮ ಜೀವಕ್ಕೂ ಏನಂದ್ರೆ ತುತ್ತಿಗೂ ಅಂದ್ರೆ ಊಟ ಮಾಡೋಕೆ ರೈತರಾಗಿರ್ಬೋದು, ಸಾರ್ವಜನಿಕರಿಗೂ ಆಗುತ್ತದೆ. ಆದರೆ ಇದೇ ನೆಚ್ಚಿಕೊಂಡಿರುವಂಥ ರೈತರಿಗೆ ಅಂದರೆ ಉಳಿಸ್ಕೊಳ್ಬೇಕಾದ್ರೆ ಡ್ಯಾಮ್ನ ಸೇಫ್ಟಿ ಮುಖ್ಯ. ಅದೇ ರೀತಿ ಡ್ಯಾಮ್ನ ರಿಪೇರಿ ಅಂದರೆ 19ನೇ ಗೇಟ್ ಚೈನ್ ಲಿಂಕ್ ಕಟ್ಟಾಗಿರೋದನ್ನ ಅದನ್ನು ಸಹ ರಿಪೇರಿ ಮಾಡುವುದು ಬಹಳ ಮುಖ್ಯ ಇದೆ. ಅದನ್ನು ಬೇಗನೆ ಏನಪ್ಪ ಅಂದ್ರೆ ಸರ್ಕಾರ ಮಾಡಬೇಕಾಗಿದೆ. ಆದರೆ ಇದು ಅನಾಹುತ ಸಾಕಷ್ಟು ಪ್ರಮಾಣದಲ್ಲಿ ಈಗ 1 ಲಕ್ಷ ಬಿಡಿದ್ರೆ 2 ರಿಂದ 3 ಲಕ್ಷ ಬಿಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಆ ಸಮಯದಲ್ಲಿ 2 ಲಕ್ಷಕ್ಕೂ ಮೇಲೆ ನೀರು ಬಿಟ್ಟರೆ ಸಾಕಷ್ಟು ಗ್ರಾಮಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಡಂಗೂರ ಮೂಲಕ ಅಧಿಕಾರಿಗಳನ್ನು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಸಹ ಅಂದ್ರೆ ಗ್ರಾಮದಲ್ಲಿ ಬೀಡ್ಬಿಟ್ಟು ನದಿ ಅಂದ್ರೆ ತುಂಗಭದ್ರಾ ನದಿ ಅಕ್ಕಪಕ್ಕ ಇರುವಂಥ ನದಿಗಳು ಬೀಡ್ಬಿಟ್ಟು ಅವ್ರಿಗೆ ಎಚ್ಚರಿಸುವಂಥ ನದಿ ಪಾತ್ರಕ್ಕೆ ಯಾರು ರೈತರಾಗಿರ್ಬೋದು ಮತ್ತು ಜಾನುವಾರುಗಳಿಗೆ ಬಿಡುವಂಥ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸರ್ಕಾರ ನಿರ್ಲಕ್ಷ್ಯ ಧೋರಣೆ, ಅಧಿಕಾರಿ ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು ತುಂಗಭದ್ರಾ ಚೈನ್ ಲಿಂಕ್ ಕಟ್ಟಕ್ಕೆ ಕಾರಣ ಅಂತಲೇ ಹೇಳ್ಬೋದು ಅರವಿಂದ್. ರೈಟ್. ಮುಖಂಡ ಮತ್ತು ಅಮರೇಶ್ ಇಬ್ಬರು ಕೂಡ ಥ್ಯಾಂಕ್ ಯು ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಇನ್ನು 5 ದಿವಸದಲ್ಲಿ ರೆಡಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಯಾಕೆ ಅಂದರೆ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು ಸ್ಪಾಟ್ಗೆ, ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರು ಸಭೆ ಮಾಡಬೇಕಾಗಿತ್ತು. 65 TMC ವಿನಾಕಾರಣ ಸಮುದ್ರ ಸೇರ್ತಾ ಇದೆ ಅಂತಂದರೆ ಈ ವರ್ಷ ರೈತರಿಗೆ ಬೆಳೆನೇ ಇಲ್ಲ. ಅದನ್ನು ನಂಬ್ಕೊಂಡಿರ್ತಕ್ಕಂಥ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಲ್ಲೋಗ್ತಾರೆ ಪಾಪ ರೈತರು? ಏನು ಮಾಡ್ತಾರೆ? ಅವ್ರಿಗೇನು ಒಂದು ಸಮಾಧಾನದ ಮಾತನ್ನಾದರೂ ಆಡಬೇಕಲ್ವ? ಅವ್ರ ಪಾಡ್ಗೆ ಅವ್ರು ಯಾರೋ ಬರ್ತಾರೆ, ಅವ್ರ ಪಾಡ್ಗೆ ಅವ್ರು ಯಾರೋ ಏನೋ ರಿಪೇರಿ ಮಾಡ್ತಾರೆ. ಹಾಗಲ್ಲ. ತುಂಗಭದ್ರಾ ಜಲಾಶಯದ ಪ್ರಾಮುಖ್ಯತೆ ಎಷ್ಟು ಅಂತಕ್ಕಂಥದ್ರ ಮೊದಲು ಸರ್ಕಾರ ಅರ್ಥ ಮಾಡ್ಕೋಬೇಕು. ಮೊನ್ನೆ ಏನೋ ನೈಟ್ ಒಬ್ಬರು ಮಂತ್ರಿ ಬಂದರು, ನೆನ್ನೆ DCM ಬಂದರು, ಮುಗ್ದೋಯ್ತು. ನಿಮ್ಮ ಪಾಡಿಗೆ ನೀವು ರೆಡಿ ಮಾಡಿ ಅಂತಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಅಲ್ಲ, ಅಲ್ಲಿ ಬಿಡಬೇಕು, ಬಿಡಬೇಕು, ಅಲ್ಲಿ ಇರಬೇಕು. ರೈತರಿಗೆ ಧೈರ್ಯ ತುಂಬಬೇಕು ಸರ್ಕಾರ. ಡೋಂಟ್ ವರಿ, ನಾವಿದ್ದೀವಿ ಅಂತ. ಯಾರಿಗೆ ಗೊತ್ತು, ಒಂದು ವೇಳೆ ಗೇಟ್ ರಿಪೇರಿ ಮಾಡಿದ ಮೇಲೆ ಒಳ್ಳೆ ಮಳೆ ಆಗ್ಬೋದು, ಹಿಂಗಾರು ಮಳೆ ಕೂಡ ಇದೆ ಈ ಸರ್ತಿ. ಇನ್ನೊಂದು ಸರ್ತಿ ಜಲಾಶಯ ತುಂಬೋದು. ರೈತರಿಗೆ ಆ ಧೈರ್ಯ ತುಂಬಿ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ, ಆಗ ಸ್ವಲ್ಪ ಅವರು ಇದಾಗ್ತಾರೆ. ಇಲ್ಲ ಅಂತಂದರೆ ಇದು ಟೋಟಲಿ ನಿರ್ಲಕ್ಷ್ಯತನದ ಪರಮಾವಧಿ, ಇದು ಇನ್ನೇನೂ ಅಲ್ಲ.